ಮಂಡಿ ನೋತೈತೆ. ಇಲ್ಲಿ ನೋಡಿ, ನಾನು ನನ್ನ ಕ್ಯೂಟಿ ರೆಡಿ. ಸಡನ್ ಆಗಿ ಹೇಳ್ತಾಳೆ ನೋಡಿ. ಹೆಂಗೆ? ಫೆಬ್ರವರಿ 27, 2014 ಆ ದಿನ ನಮ್ಮ ಪ್ರೀತಿ ಶುರುವಾಗಿದ್ದು. ಅಲ್ಲಿಂದ ಕರೆಕ್ಟಾಗಿ 8 ವರ್ಷ, ಅಂದರೆ 2014, 15, 16, 17, 18, 19, 20, 21, 22, 2027 ಆಗಸ್ಟ್ 1 ನಾನು ನನ್ನ ಬೇಬಿ ಇಬ್ಬರೂ ಮದುವೆ ಆಗ್ತೀವಿ. ಕರೆಕ್ಟಾಗಿ ಲವ್ ಮಾಡಿ 8 ವರ್ಷ ಆದಮೇಲೆ ನಾವು ಮದುವೆ ಆಗ್ತೀವಿ. ಸೊ ಈಗ ಮದುವೆ ಆಗಿ 2022ರಲ್ಲಿ ಮದುವೆ ಆಗಿದ್ದು, 2023, 2024, 2025, 2026 4 ವರ್ಷ. ಇವತ್ತಿಗೆ ಆಗಸ್ಟ್ 1, 2026ಗೆ ನಾನು ನನ್ನ ಬೇಬಿ ಮದುವೆ ಆಗಿ 4 ವರ್ಷ ಆಯಿತು. ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ಈ ವರ್ಷ ಏನು ಸ್ಪೆಷಲ್ ಅಂತಂದರೆ, ಐ ಥಿಂಕ್ ಹೋದ ವರ್ಷವೇ ಸ್ಪೆಷಲ್ ಆಯಿತು. ಅಂದರೆ ಕ್ಯೂಟಿ ಹುಟ್ಟಿದ್ಲು ಕರೆಕ್ಟಾಗಿ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ಕರೆಕ್ಟಾಗಿ 2 ದಿನ ಇದ್ದಂಗೆ ಹುಟ್ಟುಬಿಟ್ಲು. ಅವಳು ಹುಟ್ಟಿದ್ದು ನೆಕ್ಸ್ಟ್ ಡೇ ಒಂದೇ ದಿನ ಅಷ್ಟೇ ಗ್ಯಾಪು. ಅವಳು ಜುಲೈ 30ನೇ ತಾರೀಕು ಹುಟ್ಟಿದ್ದು, ಜುಲೈ 31 ಒಂದೇ ದಿನ ಅಷ್ಟೇ ಗ್ಯಾಪ್ ಇದ್ದಿದ್ದು. ಆಗಸ್ಟ್ 1 ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ. ಕರೆಕ್ಟಾಗಿ ಇನ್ನೊಂದು ದಿನ ಗ್ಯಾಪ್ ಆಗಿದ್ದರೆ ನಮ್ಮ ಕ್ಯೂಟಿ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ದಿನವೇ ಹುಟ್ಟಿರೋಳು. ಆವಾಗಂತೂ ಮಸ್ತ್ ಮಿರಾಕಲ್ ಆಗಿರೋದು, ಬಟ್ ಪರವಾಗಿಲ್ಲ. ಸೊ ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ. ಈ ವ್ಲಾಗ್ ಕಂಪ್ಲೀಟ್ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿದೇ ಆಗಿರುತ್ತೆ. ಸೊ ಹಾಗಾಗಿ ಸಖತ್ತಾಗಿರುತ್ತೆ ಈ ವ್ಲಾಗು. ವೆಲ್ಕಮ್ ಮಾಡಿಬಿಡ್ತೀನಿ. ತುಂಬ ವಿಷಯಗಳು ಮಾತಾಡೋದಿದೆ. ನಾನು ಬೇಬಿ ಹತ್ರನೂ ಮಾತಾಡಿಸ್ತೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇಲ್ಲಿ ನೋಡಿ, ನಮ್ಮ ಅತ್ತೆ ವಾಕಿಂಗ್ ಮುಗಿಸ್ಕೊಂಡು ಬರ್ತವ್ರೆ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ತರಕಾರಿ ಎಲ್ಲ ತಗೊಂಡು ಬರ್ತವ್ರೆ. ಏನೇನು ತಗೊಂಡವ್ರೆ ಅಂತ ಕೇಳೋಣ. ನಗಾಡ್ತವ್ರೆ ಅಲ್ಲಿಂದನೇ. ಮತ್ತೆ ಹತ್ರ ಕೇಳೋಣ. ಏನು ಮಮ್ಮಿ, ವಾಕಿಂಗ್ ಎಲ್ಲ ಮುಗೀತಾ? ಏನೇನು ತಗೊಂಡ್ರಿ? ತರಕಾರಿ. ಇವತ್ತು ಮಳೆ ಬರ್ತಾಯಿತ್ತು, ರಜಾನ? ಸೋಮವಾರದಿಂದ ಹೋಗೋಣ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ಅಲ್ಲಿ ಬರ್ಬೇಕಂತ. ಓಕೆ, ಇವತ್ತು 4 ವರ್ಷ ಇಷ್ಟಪಡ್ತಾರೆ ನೋಡಿ. 4 ವರ್ಷ ಆಯ್ತು ನಿಮ್ಮ ಮಗಳನ್ನ ಮದುವೆ ಆಗಿ. ನಾನು 3 ವರ್ಷ ಅನ್ಕೊಂಡಿದ್ದೆ, ಹೇಳ್ದಾಗಲೇ ಗೊತ್ತಾಯ್ತು 4 ವರ್ಷ ಅಂತ. ನೋಡಿ, ಎಷ್ಟು 4 ವರ್ಷದಿಂದ ಎಷ್ಟು ಕಷ್ಟಪಡ್ತಾ ಇದೀನಿ ನೋಡಿ. 5 ವರ್ಷ ಕಷ್ಟಪಡ್ತಿದ್ಯಾ? ಹೇಳದ ಅದೃಷ್ಟ ಮಾಡಿದ್ದೇನು ನೋಡಿ ಹೆಂಗೆ ಹೇಳ್ತಾರೆ. ಹೌದು, ಅಮ್ಮನೇ ಅದೃಷ್ಟ ನಿಮ್ಮನೆಗೆ ಕೊಟ್ಟಿದ್ದೀವಿ. ಹೌದೌದು, ತುಂಬ ಭಾರಿ ಅದೃಷ್ಟ. ಇವಾಗ ಜಸ್ಟ್ ನಮ್ಮ ಹಾಸನದ ಮಾರ್ಕೆಟಿಗೆ ಬಂದಿದ್ದೀನಿ. ಅಂದರೆ ಪೂಜೆ, ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಅದಕ್ಕೆ ಹಣ್ಣು ಹಂಪಲು ಕಾಯಿ, ಅದೇ ಹಣ್ಣು ಕಾಯಿ ಎಲ್ಲ ತಗೋಬಾ ಅಂತ ನಮ್ಮ ಅಮ್ಮ ಅಂದವ್ರೆ. ಸೊ ಹಾಗಾಗಿ ಹಣ್ಣು ಕಾಯಿನೆಲ್ಲ ತಗೊಂಡು ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ರೆಡಿಯಾಗಿ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಫಸ್ಟು ಇಲ್ಲಿ ಹಣ್ಣು ಸೌಂಡ್ ನೋಡಿ, ಫಸ್ಟು ಹಣ್ಣು ಕಾಯಿನ ತಗೊಂಡು ಮನೆಗೆ ಹೊರಡ್ತೀನಿ. ಮನೆಗೆ ಬಂದೆ. ನನ್ನ ಬೇಬಿ ಇವಾಗ ಇನ್ನೂ ಎದ್ದಿಲ್ಲ, ಕ್ಯೂಟಿನ ಮಲಗಿಸ್ತವ್ರೆ. ಇಲ್ಲಿ ನೋಡಿ ನಮ್ಮ ಕ್ಯೂಟಿ ಹೆಂಗೆ ಮಂಗ್ಕೊಂಡವಳೆ, ಸುಬ್ಬಿ ಥರ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 4 ವರ್ಷ ನನ್ನ ಸಹಿಸ್ಕೊಂಡಿದ್ದಕ್ಕೆ. ವಿಷಯ ಮಾಡಿಲ್ಲ ನೀನು, ಹಂಗೆ ಕಾಯ್ತಿದ್ದೆ ರಾತ್ರಿ ಎಷ್ಟೆಲ್ಲ ಇದ್ದಾಗೆಲ್ಲ ನೋಡ್ತಿದ್ದೆ ಗೊತ್ತಾ. ಕಾಯ್ತಿರೋಳು ನೀನು ವಿಶ್ ಮಾಡ್ಬೇಕಾನೆ. ಮಾಡಿಲ್ಲ ಅಂತ ನಾನು ಮಾಡಿಲ್ಲ, ಸಾಕಿದ್ದಲ್ಲ ಬೇಡ. ನಿಜ. ಹ್ಯಾಪಿ 4th ವೆಡ್ಡಿಂಗ್ ಆ್ಯನಿವರ್ಸರಿ. ನನ್ನ ಜೊತೆ ಯಾವಾಗಲೂ ಹಿಂಗೆ ಖುಷಿಯಾಗಿರು. ನಂಗೆ ಹಿಂಗೆ ಟಾರ್ಚರ್ ಕೊಡಬೇಡ ಆಯ್ತಾ? ಟಾರ್ಚರ್ ಕ್ಯೂಟಿ ಕೊಟ್ಟಿದ್ದೀನಿ ನಾನು ಹಿಂಗೆ. ಹೌದು, ಕ್ಯೂಟಿ ಕೊಟ್ಟಿದ್ದಾಳೆ, ಎಷ್ಟು ಮುದ್ದಾದ. ಇದು ಸ್ಪೆಷಲ್ ಏನಕ್ಕಂದ್ರೆ 3 ವರ್ಷ ನಾನು ನನ್ನ ಬೇಬಿ ಇಬ್ಬರೇ ಇದ್ದಿದ್ದು. ಇಲ್ಲ, 3ನೇ ವರ್ಷಕ್ಕೆ ಇವಳು ಬಂದಿದ್ಲು. 3ನೇ ವರ್ಷಕ್ಕೆ ಬಂದಿದ್ಲು ಅಂದರೆ ನಾವು ಪೂಜೆ ಮಾಡಿಲ್ಲ. ಹೌದು, ಸೊ ಪೂಜೆ ಮಾಡಿಲ್ಲ. ಸೊ ಇಷ್ಟು ವರ್ಷ ನಾನು ಬೇಬಿ ಇಬ್ಬರೇ ಮಾಡ್ತಿದ್ದೆ. ಈ ಸಲ ನನ್ನ ಮಗಳು ಕೂಡ ಸಕ್ಕ ಸ್ಪೆಷಲ್ ಇರುತ್ತೆ. ತುಂಬ ಮಾತಾಡೋದಿದೆ ಈ ವಿಡಿಯೋದಲ್ಲಿ. ಇರಿ, ಓಕೆ, ನೋಡಿ ಕೊನೆ ತನಕ ನೋಡಿ.
ಥ್ಯಾಂಕ್ ಯು ಅಯ್ಯೋ ಸಾಕು ಕಣೆ ಇಂದು ದಯವಿಟ್ಟು ಪ್ಲೀಸ್ ಕಣೆ ನಮ್ಮ ಆಡಿಯನ್ಸ್ ಕೈಲಿ ನೋಡೋಕ್ಕಾಯ್ತಿಲ್ಲ. ಹಿಂಗೆ ಇರೋಣ ಕ್ಯೂಟಿ ಪಪ್ಪ ಅಮ್ಮಂಗೆ ವಿಶ್ ಮಾಡು ಮಗಳೇ, ಅಮ್ಮಂಗೆ ವಿಶ್ ಮಾಡು. ನಂಗೆ ವಿಶ್ ಮಾಡ್ತು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಪಪ್ಪ. ಥ್ಯಾಂಕ್ ಯು. ಕಿಟಿ ಬೇಗ ರೆಡಿ ಆಗೋಣ, ದೇವಸ್ಥಾನಕ್ಕೆ ಹೋಗ್ಬೇಕು ಆಯ್ತಾ? ಬೇಗ ರೆಡಿ ಆಗೋಣ, ದೇವಸ್ಥಾನಕ್ಕೆ ಹೋಗ್ಬೇಕು ಆಯ್ತು. ಇವತ್ತು ಪೂಜೆ ಎಲ್ಲ ಇದೆ. ದೊಡ್ಡಪ್ಪ ನಮ್ದು ಮದುವೆ ಆಗಿ 4 ವರ್ಷ ಆಯ್ತು. ಆಯ್ತು, ಒಳ್ಳೇದಾಗಲಿ. ಖುಷಿ ಖುಷಿಯಾಗಿ ನಮ್ಮನ್ನು ಹೋಗುತ್ತಾ ವರ್ಷ ಇಡೀ ಇದೇ ಥರ ಇರಿ. ಆರೋಗ್ಯ ಭಾಗ್ಯ ಕೊಟ್ಟು ಇಲ್ಲಿ ಬೀಳ್ತಾಳೆ ನೋಡಿ, ಇಲ್ಲಿ ಬಿದ್ದು ಎಲ್ಲೋದ್ಲು ಕಾಣಿಸ್ದೆ. ಯಾವ ರೇಂಜಿಗೆ ಡವ್ ಮಾಡ್ತಾಳಲ್ಲ ನನ್ನ ಹೆಂಡತಿ. ಕೀಟಿ ಬೇಗ ತಿಂಡಿ ತಿನ್ಕೊಂಡು ರೆಡಿ ಆಗೋಣ ಕಣೆ. ಚಿನ್ನೆ ನಿಂದು ಇದು ಅಣ್ಣ ಅತ್ತಿಗೆದು ಮ್ಯಾರೇಜ್ ಆ್ಯನಿವರ್ಸರಿ ಇವತ್ತು. ನೋಡಿ ಏನು ಮಾಡ್ತೀಯ ನೋಡು. ನೋಡಿ ನಿನ್ನ ಅತ್ತಿಗೆ ಅಲ್ಲಿ ಕೂತವಳೆ, ಕೆಳಗೆ ಕೂತವಳೆ. ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ಥ್ಯಾಂಕ್ ಯು. ಹೇಳ್ಬಿಟ್ಟು ಹೇಳಿಸ್ಕೊಳ್ತಾ ಇದ್ದೀನಿ. ನಾನು ಮಾಡಿದೆ ಫಸ್ಟ್ ಉಕ್ಕಿತ ಮುಂಚೆ ಬಂದಿತ್ತು. ನಿನ್ನೆ ಹಾಕೋದೆಲ್ಲ ಹೋಗಲಿಲ್ಲ. ಎಲ್ಲ ಹೇಳ್ಬಿಟ್ಟೆ ಹೇಳಿಸ್ಕೊಳ್ತಾ ಇದೀವಿ ಕಣೆ. ನೀನು ಯಾಕೆ ಹೇಳಕ್ಕೋದೆ? ಹೇಳೋ ತನಕ ವೆಯ್ಟ್ ಮಾಡಬೇಕು. ನನಗೆ ಬೈತಾವಳೆ. ಕ್ಯೂಟಿ ಏನೇ ಮಾಡೋದು ಈಗ? ಇಲ್ಲಿ ನೋಡಿ, ನಾನು ನನ್ನ ಕ್ಯೂಟಿ ರೆಡಿನಾ ನೋಡಿ. ಕ್ಯೂಟಿ ಬಟ್ಟೆ ಆ್ಯಕ್ಚುಲಿ ಇವಳು ಕ್ಯೂಟಿ ಏನು ಬಟ್ಟೆ ಹಾಕೊಂಡಿದ್ದಾಳಲ್ಲ, ಇವಳು ಮತ್ತು ಇವ್ರ ಅಮ್ಮ ಇಬ್ಬರು ಸೇಮ್ ಟು ಸೇಮ್ ಬಟ್ಟೆ, ಅದೇ ಮೆಟೀರಿಯಲಲ್ಲಿ ಅವಳು ಸೀರೆ ಹೊಲ್ಸ್ಕೊಂಡಿದ್ದಾಳೆ, ಇವಳು ಬಟ್ಟೆ. ಸೊ ಇದು ನೋಡಿ, ನಾನು ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗುತ್ತಾರೆ, ಅಂದರೆ ಪಕ್ಕ ಪ್ಯೂರ್ ಅಲ್ಲ, ಆಲ್ಮೋಸ್ಟ್ ಸ್ವಲ್ಪ ಕಲರ್, ಇವ್ರು ಡಾರ್ಕರೇ ನಾನು ಲೈಟ್ ಕಲರ್ ಆಗೋ ಥರ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಆಯಿತಾ ಕ್ಯೂಟಿ? ಹೊರಡೋಣ ದೇವಸ್ಥಾನಕ್ಕೆ ಪೂಜೆಗೆ ಹೊರಡ್ತೀವಿ. ಅವ್ರ ಅಮ್ಮ ಫುಲ್ ಬ್ಯುಸಿ ಇದ್ದಾರೆ. ಅಂದರೆ ಈಗ ಕಾಮನ್ ಆಗಿ ನಾವುಗಳು ರೆಡಿ ಆಗ್ತೀವಿ ಪಟ್ಟಂತ, ಬಟ್ ಅಮ್ದಿರಿಗೆ ಹೆಂಗಿರುತ್ತೆ ಅಂದರೆ ಪಾಪಗೆ ಬಟ್ಟೆಗಳು, ಪಾಪದು ಡೈಪರು ಪ್ರತಿಯೊಂದೆಲ್ಲ ಇಟ್ಕೊಳ್ಳೋದು ಇರುತ್ತಲ್ಲ, ಸೊ ಅವ್ರು ರೆಡಿ ಆಕೆ ಲೇಟ್ ಆಗುತ್ತೆ. ಆಯ್ತು ಹೊರಡೋಣ. ಅಳೋದು ಯಾಕೆ? ನಾಟಕ ಹೆಂಗೆ ಆಡ್ತಾಳೆ ನೋಡಿ, ನಾಟಕ ಚೆನ್ನಿ ನೋಡಿ, ಸಡನ್ನಾಗಿ ಅಳ್ತಾಳೆ ನೋಡಿ. ಹೆಂಗೆ? ಆಯ್ತಾಯ್ತು ಹೊರಡೋಣ. ಆ್ಯಕ್ಚುಲಿ ಕ್ಯೂಟಿ ಇವರು ಇಬ್ಬರು ಒಂದೇ ಥರ ಬಟ್ಟೆನೇ ಹಾಕೊಂಡಿರೋದು, ಬಟ್ ಕ್ಯೂಟಿಗೆ ಸ್ವೆಟ್ರು ಹಾಕಿ ತಲೆ ಕಟ್ಟಿ ಇವಾಗ ನೋಡಿ ಮ್ಯಾಚಿಂಗ್ ಹೆಂಗಿದೆ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಮ್ಯಾಚಿಂಗ್ ಇಲ್ವಾ ಬೇಬೆ? ಹೌದು, ಬಾಯ್ಸಿಗೆ ಡಾರ್ಕ್ ಬರಲ್ಲ, ಲೈಟ್ ಕಲರ್ ನೋಡಿ. ನೋಡಿ ಇಲ್ಲಿ ಕಾಣುತ್ತೆ ಗೊತ್ತಾ, ಪಂಚಮ್ಸ್ ಆಗುತ್ತೆ ಇಲ್ಲಿ. ಸೊ ರೆಡಿನಾ ಬೇಬೆ? ರೆಡಿ, ಓಡೋಣ. ಎಂತ ರೆಡಿ? ಲೇಟ್ ಆಗಿದೆ ಆಲ್ರೆಡಿ. ಸೊ ದೇವಸ್ಥಾನದಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ. ಯಾವ ದೇವಸ್ಥಾನ ಅಂತ ಆಟೋದಲ್ಲಿ ಹೋಗ್ತಾ ಹೇಳ್ತೀನಿ. ಓಕೆ, ಇವಾಗ ಆಟೋದಲ್ಲಿ ಹೋಯ್ತಾ ಇದ್ದೀವಿ. ಸೊ ನಾವು 3 ಜನ, ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಆಲ್ರೆಡಿ ಗಾಡೀಲಿ ಹೋಗಿದ್ದಾರೆ. ಹಿಂದ್ಗಡೆ ನನ್ನ ತಂಗಿ ಬರ್ತಾವಳೆ ನೋಡಿ, ಅಲ್ಲಿ ಹೆಂಗೆ ಬರ್ತಾವಳೆ ಬೆಳಿತಾರೆ. ಇಲ್ಲಿ ಕ್ಯೂಟಿ ಹೆಂಗೆ ಚೂಚು ಮಾಡುತ್ತೆ, ನಿದ್ದೆ ಬರೋ ಥರ ಇದೆ. ಸೊ 3 ಜನ ಹೋಗಿ ಒಳ್ಳೆ ಸತ್ಯನಾರಾಯಣ ಪೂಜೆ ಮುಗಿಸಿ ಅದಾದಮೇಲೆ ಮಾತುಕತೆ ನೋಡೋಣ ಅಲ್ವಾ? ಕರೆಕ್ಟ್. ಆ್ಯಕ್ಚುಲಿ ಏನು ಅಂತಂದರೆ ಇದು ನಾವು ಮದುವೆ ಆಗಿ ಇದು 4 ವರ್ಷ ಆಯಿತು. ಇದು 4ನೇ ವರ್ಷದ ಸತ್ಯನಾರಾಯಣ ಪೂಜೆ ನಾವು ಮಾಡಿಸ್ತಾ ಇರೋದು, 4ನೇ ವರ್ಷದ್ದು. ಬಟ್ ಏನು ಅಂತಂದರೆ ಮದುವೆ ಆಗಿ 4 ವರ್ಷ ಆಯಿತು, ಬಟ್ 4 ಸತಿ ಇದು 4ನೇ ಸತಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದು. ಮಧ್ಯದಲ್ಲಿ ಒಂದು ಗ್ಯಾಪ್ ಆಯಿತು. ಹೆಂಗೆ ಅಂತ ಹೇಳ್ತೀನಿ ನೋಡಿ. ನಾವು ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲೇ ಇವ್ರ ಮನೇಲಿ, ನನ್ನ ಬೇಬಿ ಅವ್ರ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಒಂದು. ಅದಾದಮೇಲೆ ನಮ್ಮದು 1 ವರ್ಷ ಆದ ತಕ್ಷಣವೇ ಹಾಸನದಲ್ಲಿ ಎಮ್ ಜಿ ರೋಡಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೊದಲನೇ ವರ್ಷದಲ್ಲಿ ಸತ್ಯನಾರಾಯಣ ಪೂಜೆ ಅಲ್ಲಿ ಮಾಡಿಸಿದ್ವಿ. ಅದಾದಮೇಲೆ 2ನೇ ವರ್ಷದಲ್ಲಿ ನಾವು ಸೀತಾರಾಮಾಂಜನೇಯ ದೇವಸ್ಥಾನ ಇದೆ ಮಹಾರಾಜ ಪಾರ್ಕ್ ಹತ್ರ. ಸೊ ಸೀತಾರಾಮಾಂಜನೇಯ ದೇವಸ್ಥಾನ ಹತ್ರ 2ನೇ ವರ್ಷದ್ದು
2ನೇ ವರ್ಷದ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ. ಅದಾದಮೇಲೆ 3ನೇ ವರ್ಷದ ಸತ್ಯನಾರಾಯಣ ಪೂಜೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಡೆಲಿವರಿ ಆಗೋಯ್ತು. ಕರೆಕ್ಟಾಗಿ 2 ದಿನ ಇದ್ದಂಗೆ ಡೆಲಿವರಿ ಆಯಿತು. ಸೊ ಆವಾಗ ಸತ್ಯನಾರಾಯಣ ಪೂಜೆ ಮಾಡ್ಸೋಕ್ಕಾಗಿಲ್ಲ. ಸೊ ಈಗ 4ನೇ ವರ್ಷದ ಸತ್ಯನಾರಾಯಣ ಪೂಜೆ. ಸೊ ಎಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಾಗ ಸೊ ಈ ಸಲ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಹೇಮಾವತಿ ನಗರ ಅಲ್ಲ ಬೇಬಿ, ಅದು ಹೇಮಾವತಿ ನಗರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತಿದೆ. ಸೂಪರಾಗಿದೆ ದೇವಸ್ಥಾನ, ನಿಜವಾಗ್ಲೂ ಸಕ್ಕತ್ತಾಗಿದೆ ದೇವಸ್ಥಾನ. ಸೊ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದು ಈ ಸಲ. ಸೊ ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ. ದೇವಸ್ಥಾನ ಬಂತು. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ದೇವಸ್ಥಾನ ಮಾತ್ರ. ಇದು ಸಗದಾಗಿ ಬಂದಿದೆ ಇಲ್ಲಿ ನೋಡಿ ಹೆಂಗಿದೆ. ನಮ್ಮಪ್ಪ ಆಲ್ರೆಡಿ ವೆಯ್ಟಿಂಗು, ಬೈತಾ ಇರ್ತಾರೆ ಟೈಮ್ ಆಯಿತು ಅಂತ. ಸರ್ ಫೋನ್ ಮಾಡ್ತೀನಿ. ಕಿಕ್ಕಿ ಬಂದು ಕೊಟ್ಟು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗೂ ಅಷ್ಟೇ ಚೆನ್ನಾಗಿದೆ. ಆಲ್ರೆಡಿ ಟೈಮ್ ಆಗಿದೆ. ನಾನು ವೀಡಿಯೋ ಎಲ್ಲ ಮಾಡೋಕ್ಕಲ್ಲ, ಪೂಜೆ ಶುರು ಹಚ್ಕೊಳ್ತೀನಿ. ನನ್ನ ತಂಗಿ ಕೊಡ್ತೀನಿ ವೀಡಿಯೋ ಮಾಡುವಂತ. ಯಾವತ್ ಪೂಜಾ ಸಮಾಪ್ತಿ ಸ್ಯಾದಾರ್ಯ ದೀಪ್ತಂ ಪ್ರೋಗಜಾನಃ ದ್ವಾದಶೈತಾನಿ ನಾಮಾನಿ ಪಡೆದುಕೊಂಡು ಪ್ರಾರ್ಥನೆ ಮಾಡಿಕೊಡಿ. ಮನೆ ದೇವರೇನು ಮಹಾಭವಿಷ್ಣಾವಯೋ ಭುವಸ್ಥಾನ ಪ್ರತಿಮಂಚ ಶುಭ್ರಂ ಯಜ್ಞೋ ಭವಿತಾಂತೆ ಅಕ್ಷತಾನಿ ಸಮರ್ಪಯಾಮಿ. ತದ್ವಾರಾಂತರಾನ್ ದರ್ಶಯಾಮಿ ಇತ್ಯವಷ್ಟಾಂಗ್ರೇ ಶ್ರೀಹಾರಕ್ರಾಸುರದೇವಿಯೋದಾರಕ್ಷ್ಯಾದೇನು ಮಧ್ಯಂ ದೀರ್ಘ್ಯಂತೋ ಉಪಹರತಿ ನೈವೇದ್ಯಮಾನಮಾಗಸ್ಮೇತೋರ್ಧಾ ದೇವರಕ್ಷಾನ ಶಿರಸ ಗಂಧಿ ರೂಪವನ್ನು ಎತ್ತಿ ನೈವೇದ್ಯವನ್ನು ಮಾಡಿ ಮಂಗಳಾರತಿ ಕೃಷ್ಣನಿ. ಬೆಬ್ಬೆ ಪೂಜೆ ಎಲ್ಲ ಹೇಗಾಯಿತು? ತುಂಬ ಚೆನ್ನಾಗಾಯಿತು. ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು, ಒಂಥರ ಖುಷಿ ಆಯಿತು ನನಗೆ. ಖುಷಿ ಆಯ್ತಾ? ಹಿಂಗೆ ಆ್ಯಕ್ಚುಲಿ ಇದು ಹೇಳಿದೆ ಅನ್ಸುತ್ತೆ ಯಾವುದೋ ಒಂದು ವಿಡಿಯೋದಲ್ಲಿ. ಸತ್ಯನಾರಾಯಣ ಪೂಜೆ ಏನು ಮಾಡಿಸ್ತೀವಿ ವರ್ಷ ಆ್ಯಕ್ಚುಲಿ ಅದು ಇವನು ಆಸೆಯಿಂದ ಮಾಡಿಸೋದು. ಏನಕ್ಕಂತ ಅಂದರೆ ಇವ್ರ ತಂದೆ ತಾಯಿಗೆ ವರ್ಷ ಅವ್ರದ್ದು ಆ್ಯನಿವರ್ಸರಿ ಮಾಡಿಸ್ತಾರೆ. ಸೊ ಅವ್ರು ಖುಷಿಯಾಗಿ ಚೆನ್ನಾಗಿದ್ದಾರೆ. ನಾವು ಅವ್ರ ಥರನೇ ಚೆನ್ನಾಗಿ ಖುಷಿಯಾಗಿರಬೇಕು ಅಂತ ನಂಗೆ ಫಸ್ಟ್ನೇ ಸಲ ಹೇಳಿದ್ದ. ನಂಗೆ ಫಸ್ಟ್ನೇ ಸಲ ಕೇಳಿದ್ದಕ್ಕೆ ನಾನು ಹೇಳಿದ್ದೆ, ಸುಮ್ಮನೆ ಏನಕ್ಕೋ ಅಂತ ಹೇಳಿದ್ದೆ. ಅವಾಗೂ ಹೇಳಿದ್ದ. ಸೊ ಅವಾಗಲಿಂದ ನಾನು ಅವ್ರು ನೋಡಿದಾಗ ಅನ್ನಿಸ್ತು. ಸೊ ಅವಾಗಲಿಂದ ಮಾಡಿಸ್ಕೊಂತ ಇದ್ವಿ. ಏನು ಗೊತ್ತಾ, ನಾವು ಮೊದಲನೇ ವರ್ಷ ಸತ್ಯನಾರಾಯಣ ಪೂಜೆ ಮಾಡಿದ್ಮೇಲೆ ಮುಂದೆ ಏನಾಗತ್ತಲ್ಲ ಅದು ಚೆನ್ನಾಗಿ ಹೋಗ್ತಾ ಇರತ್ತೆ. ಅವಾಗ ಒಂದು ಪಾಸಿಟಿವ್ ವೈಬ್ಸ್, ಒಂದು ಪಾಸಿಟಿವ್ ಅನ್ನೋ ಫೀಲ್ ಬರುತ್ತೆ. ಆ್ಯಕ್ಚುಲಿ ಒಳ್ಳೇದು ಆಗ್ತಿದೆ ನಮ್ಮ ಲೈಫಲ್ಲಿ, ದೇವ್ರು ಒಳ್ಳೇದು ಮಾಡ್ತಿದ್ದಾರೆ ಅಂತ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮಗೆ ಅನಿಸುತ್ತೆ ಪ್ರತಿ ವರ್ಷ ಮಾಡಿಸ್ಬೇಕು, ನಿಜವಾಗ್ಲೂ ಒಳ್ಳೇದಾಗ್ತಿದೆ ಅಲ್ವಾ? ಸೊ ಅದೇ ಥರನೇ ನಾವು ಮಾಡಿಸ್ಕೊಂತ ಬಂದಿದ್ದು. ನಿಂಗೆ ಒಳ್ಳೆ ಖುಷಿ ಇದೆ. ಆ್ಯಕ್ಚುಲಿ ಇವಳಿಗೆ ಏನು ಅಂದರೆ ಸತ್ಯನಾರಾಯಣ ಪೂಜೆ ಇವಳ ಕೈಯಲ್ಲಿ ಅಂದರೆ ಪೂಜೆ ಎಲ್ಲ ಮಾಡಿಸ್ಬೇಕು ಅನ್ನೋದು ಇವಳಿಗೆ ಜಾಸ್ತಿ ಇಷ್ಟ. ಅಂದರೆ ಏನಂತಂದರೆ ನಾವೇ ಮಾಡೋ ಥರ ಅಂತ ಫೀಲ್ ಬರ್ಬೇಕು. ನನಗೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ಸಖತ್ ಖುಷಿ ಆಯಿತು. ಏನಕ್ಕಂತಂದರೆ ಎಲ್ಲರೂ ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತಿರ್ತಾರಲ್ಲ, ಪಂಚಾಮೃತ. ಅದು ನನಗೆ ಯಾವಾಗಲಿಂದ ಆಸೆ ಇತ್ತು, ನಾನು ಮಾಡಿಲ್ಲ ಅಲ್ಲ, ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದ್ಸಲ ಶಿವಂದೇನೋ ಒಂದ್ಸಲ ಹಾಲು ಹಾಕ್ಸಿದ್ದು. ಅದು ಬಿಟ್ಟರೆ ಇದರಲ್ಲಿ ಮಾಡಿಸಿದ್ರಲ್ಲ ಖುಷಿ ಆಯ್ತು ನನಗೆ ಸಖತ್ ಖುಷಿ ಆಯ್ತಾ. ಸೊ ಇವಾಗ ನಾವು ಮನೆಗೆ ಹೊರಡ್ತೀವಿ, ಅಂದರೆ ನಮ್ಮ ಮನೆಗೆ ಹೊರಡ್ತೀವಿ. ಇವರೆಲ್ಲ ಇವ್ರ ಮನೆಗೆ ಹೋಗ್ತಾರೆ. ಸೊ ನಾವು ಡ್ರೆಸ್ ಚೇಂಜ್ ಮಾಡ್ಕೊಬಿಡ್ತೀವಿ. ಅಂದರೆ ಮೇಯ್ನಾಗಿ ಏನು ಅಂದರೆ ಪೂಜೆ ಆದಮೇಲೆ ಫಸ್ಟು ನಮ್ಮ ಮನೆಗೆ ಹೋಗಬೇಕು. ಸೊ ಅದು ಪ್ರಸಾದ ಎಲ್ಲ ತಗೊಂಡು ಫಸ್ಟ್ ನಮ್ಮ ಮನೆಗೆ ಹೋಗಿ ಅಲ್ಲಿ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಡ್ತೀವಿ. ಈಗ ಮನೆಗೆ ಹೊರಡೋಣ. ಪೂಜೆ ಎಲ್ಲ ಚೆನ್ನಾಗಾಯ್ತು. ಮತ್ತೆ ಪೂಜೆ ಹೆಂಗಾಯ್ತು? ಅವಾಗಲೇ ಹೇಳಿದ್ಲು ಈಗ ವಿಡಿಯೋ ಮಾಡಿದಾಗ ಮತ್ತೆ ಪೂಜೆ ಹೆಂಗಾಯ್ತು ಅಂತ ಕೇಳ್ಬೇಡ, ನೀ ಪದೇ ಅದನ್ನೇ ಕೇಳ್ತೀಯ ಅಂತ. ಸೊ ಇವಾಗ ನೋಡಿ, ನಾನು ನನ್ನ ಬೇಬಿ ಆ್ಯಕ್ಚುಲಿ ಇಬ್ಬರೇ ಬಂದಿರೋದು. ಇನ್ನು ನಮ್ಮ ಅಪ್ಪ ಅಮ್ಮನ ಕ್ಯೂಟಿ, ನನ್ನ ತಂಗಿ, ನಮ್ಮ ದೊಡ್ಡಪ್ಪ ಎಲ್ಲ ಇವ್ರ ಮನೆಗೆ ಕಳಿಸ್ಕೊಡ್ತೀವಿ. ನಾವು ಪೂಜೆ ಐಟಮ್ಸ್ ಎಲ್ಲ ಅಂದರೆ ಪೂಜೆ ಆದಮೇಲೆ ನಮ್ಮ ಮನೆಗೆ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇವಾಗ ಅದು ನಾವು ಪೂಜೆ ಮಾಡ್ಬಿಟ್ಟು ಏನ್ ನಮಗೆ ಫಲ ಬಂದಿರುತ್ತೆ ಅದು ನಮ್ಮ ಜೊತೆ ನಮ್ಮ ಮನೆಗೆ ಬರ್ಲಿ ಅಂತ. ಹೌದಾ? ನಂಗೆ ಗೊತ್ತಿಲ್ಲ. ಓಕೆ, ಸೊ ಮನೆಗೆ ಬಂದು ಇಟ್ಟು ಸೊ ಈಗ ನಿನ್ನೆ ಶಾಪಿಂಗ್ ಮಾಡಿದ್ವಲ್ಲ, ಏನು ಆ್ಯನಿವರ್ಸರಿಗೆ ಅಂತ ಶಾಪಿಂಗ್ ತಗೊಂಡಿದ್ವಲ್ಲ, ಸೊ ಆ ಬಟ್ಟೆ ಹಾಕೊಂಡು ಬರ್ತೀವಿ. ಬೇಬಿ ರೆಡಿ? ನೀನೇ ಅನ್ನು ರೆಡಿ? ಹೆಂಗೆ ಒಂದೇ ತರ ಹಾಕಿದ್ವಿ. ನಂದು ಲೈಟ್ ಇಳ್ದು ಡಾರ್ಕ್ ಥರ ಜೀನ್ಸ್ ಪ್ಯಾಂಟು, ಬ್ಯಾಗಿ ಜೀನ್ಸ್ ಪ್ಯಾಂಟು ಮತ್ತೆ ಫುಲ್ಲು ಜೀನ್ಸ್ ಟಾಪ್. ಈಗ ಇವರ ಮನೆಗೆ ಹೊರಡ್ತೀವಿ. ಅಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದ್ದೀನಿ. ಆಯ್ತು. ಇವಾಗ ಏನೈತೆ? ಆಯ್ತು, ಕ್ಯಾಮ್ರಾ ಆನ್ ಮಾಡಾಯ್ತು ಅಂತ ಆನ್ ಮಾಡ್ಕೊಂಡಲ್ಲ. ಇವಾಗ ನಮ್ಮ ಮನೆಗೆ ಬಂದ್ವಿ, ರೀಚ್ ಆದ್ವಿ. ನೋಡಿ 50 ಸಲ ನೋಡಿರ್ತೀರ ನಮ್ಮ ಮನೆ, ಇನ್ನೊಂದು ಸಲ ನೋಡ್ತೀರ ನೋಡಿ. ಇದೇ ನಮ್ಮ ಮನೆ. ಮಳೆ ಅನಿತಾ ಇದೆ ಆಕ್ಚುಲಿ. ಊಟದ ವ್ಯವಸ್ಥೆ ಮಾಡಿಸಿದ್ದೀನಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಊಟದ ವ್ಯವಸ್ಥೆ ಮಾಡಿ. ಏನಪ್ಪ ಡಿಫ್ರೆಂಟು? ಅಲ್ಲೇ ತೋರಿಸ್ಬಿಟ್ಟೆ. ಇಲ್ಲಾಂದ್ರೆ ಇಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ, ಮತ್ತೆ ಅಲ್ಲೋದಾಗ ಅಲ್ಲೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೇ ಇರ್ತಾನೆ. ಹಾಂ ನೋಡಿ ಬೇಕಾರೆ ಕೇಳಿ. ಕ್ಯೂಟಿ ಪಾಪ ಮಲ್ಗೈತೆ ಅನ್ಸುತ್ತಲ್ವಾ?
ಹೊಸದ ಕೊಡು ಬರ್ತೀನಿ ನಡಿ. ನೋಡ್ರೆ ಬನ್ನಿ ಒಳಗೋಣ. ಓಕೆ, ಊಟಕ್ಕೆ ಎಲ್ಲ ಕೂತಿದ್ದಾರೆ. ಐ ಥಿಂಕ್ ನಮ್ಮ ಅಮ್ಮ ಕ್ಯೂಟಿ ಮಲ್ಕೊಂಡೈತೆ ಅಲ್ಲಿದ್ದಾರೆ. ಆ್ಯಕ್ಚುಲಿ ಬೇಬಿ ಏನು ಅಂತಂದರೆ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಬೆಳಗ್ಗಿಂದ ಏನೂ ತಿಂದೇ ಇರಲಿಲ್ಲ, ಏನೂ ತಿಂದೇ ಇರಲಿಲ್ಲ. ಇವಾಗ ಊಟ ಕೂತಿರೋದು, ಬೆಳಗ್ಗೆ ತಿಂದೇ ಇರಲಿಲ್ಲ, ಇವಾಗ ಊಟ ಕೂತಿದ್ದಾಳೆ. ಆ್ಯಕ್ಚುಲಿ ಊಟಕ್ಕೆ ಏನೇನು ಹೇಳಿದೆ ಅಂತ ಇವಾಗ ಬರುತ್ತೆ ನೋಡಿ. ಇಲ್ಲಿ ಖಾಲಿ ಇದೆ ಈಗ ಒಂದೊಂದೇ ಫಿಲಪ್ ಆಗುತ್ತೆ. ಬೇಬಿಕಾರ್ನ್ ಪೆಪ್ಪರ್ ಡ್ರೈ, ತರಕಾರಿ ವಡೆ, ಆಮೇಲೆ ಲೆಮನ್ ರೈಸ್, ಶಾವಿಗೆಗೆ ಕಾಯಿ ಹಾಲು. ನೋಡೋಣ, ಕಾಯಿ ಹಾಲು ಅದ್ರ ಮೇಲೆ ಲೈಟಾಗಿ ಸಾಕು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆರ್ಡ್ರ್ ಮಾಡಿದ್ದೀನಿ ನಾನು. ಅಲ್ಲ ಬೇಬೆ, ಯಾವಾಗಲೂ ಕಾಮನಾಗಿ ಫ್ರೈಡ್ ರೈಸ್ ಅವರೇ ಹೇಳಿದ್ರು. ಅಡುಗೆ ಕ್ಯಾಟ್ರಿಂಗಿಗೆ ನಾನು ರೆಗ್ಯುಲರಾಗಿ ನಮ್ಮದು ಮನೇಲಿ ಯಾವುದೇ ಫಂಕ್ಷನ್ ಆಡ್ರು ಅವ್ರಿಗೆ ಕೊಡೋದು. ಅವ್ರು ಹೇಳ್ತಾಯಿದ್ರು, ರೆಗ್ಯುಲರ್ ಅದೇ ಫ್ರೈಡ್ ರೈಸ್ ಏನು ಅಂತ ಆರ್ಡ್ರ್ ಮಾಡ್ತೀರಾ ಸರ್, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಅಂದರು. ಸರ್ ಡಿಫ್ರೆಂಟಾಗಿ ಅಂದರೆ ಯಾವುದು ಈ ಥರ ಶಾವಿಗೆ ಕಾಯಿ ಹಾಲೆಲ್ಲ ಮಾಡಿಕೊಡ್ತೀನಿ ಅಂತಂದರು. ಆಯಿತು ಸರ್, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿಕೊಡಿದೆ, ಸಖತ್ತಾಗಿದೆ. ಈಗ ಟೇಸ್ಟ್ ನೋಡಿಲ್ಲ ಅದೇ. ಚೆನ್ನಾಗಿದೆ, ಸ್ವೀಟ್ ಅಲ್ವಾ? ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಟೇಸ್ಟು ಚೆನ್ನಾಗಿರುತ್ತೆ ಇವ್ರದ್ದು, ಅದಕ್ಕೆ ಇವ್ರಿಗೆ ರೆಗ್ಯುಲರ್ ಕೊಡೋದು. ಅನ್ನ ರಸಮ್ ಏನೇ ಇರಲಿ, ನನಗೆ ಅನ್ನ ರಸಮ್ ಇದ್ರೆ ಸಖತ್ ಇಷ್ಟ ಆಗುತ್ತೆ ನನಗೆ. ಎಲ್ಲ ಆದಂಗೆ ತಳಿ ಸಾರು. ತಿಳಿ ಸಾರು ನೋಡಪ್ಪ, ಬಾರಿಸೋರು ನೋಡಿ. ಟೊಮೆಟೊ ಚಿಲ್ಲಿ ಸಾರು ಹೆಂಗಿದೆ ಪಾಯಸ? ಚೆನ್ನಾಗಿದೆ. ಲಾಸ್ಟ್ ಪಾಯಸ ಡಿಫ್ರೆಂಟ್ ಪಾಯಸ. ಬರೀ ಸಾರು ಕುಡಿಯೋಕ್ಕೆ ಕುಡಿ ಶುರು ಆಗಬೇಕಲ್ಲ. ಸಾರು ಚೆನ್ನಾಗಿ ಮಾಡಿದೆ. ಸೂಪರ್ ಪಾಯಸದಲ್ಲಿ ಎಂಡ್. ಈಗ ಹೋಗಿ ಅಮ್ಮನ ಊಟ ಕಳಿಸ್ಬೇಕು. ದೊಡ್ಡಪ್ಪ ಊಟ ಹೆಂಗಿತ್ತು? ಫಸ್ಟ್ ಕ್ಲಾಸ್. ಅಪ್ಪ ನಿಮ್ದು ಬಾಲ್ಕನಿನ ಚೆನ್ನಾಯ್ತಾ? ಬಾಯಿ ಫುಲ್ ತುಂಬಿದ್ದಾರೆ. ಹೇಗಿತ್ತ ಊಟ? ಚೆನ್ನಾಗಿತ್ತು. ಚೆನ್ನಾಯ್ತಾ? ಎಕ್ಸಲೆಂಟಪ್ಪ. ಹಾಂ, ಎಕ್ಸಲೆಂಟ್ ಅಂತೆ. ಊಟ ಸೂಪರ್ ಆಗಿತ್ತು ಊಟ. ಆ್ಯಕ್ಚುಲಿ ನಮ್ಮ ಹಾಸನದಲ್ಲಿ ಅಂದರೆ ಯಾವುದೇ ಫಂಕ್ಷನ್ಸ್ಗಳಿದ್ರೆ, ಅಂದರೆ ನಮ್ಮ ಮನೆಗಳಲ್ಲಿ ಫಂಕ್ಷನ್ಸ್ಗಳಿದ್ದರೆ ನಾನು ಇವ್ರಿಗೆ ಆರ್ಡ್ರ್ ಕೊಡೋದು. ನಿಜ, ಆ್ಯಕ್ಚುಲಿ ವೆಜ್ಜು ನಾನ್ ವೆಜ್ಜು ಯಾವುದೇ ಐಟಮ್ಸ್ಗಳು ಹೇಳಿ ಸಕ್ಕದಾಗಿ ಮಾಡಿಕೊಡ್ತಾರೆ. ಏನು ಹೇಳ್ತಾರೆ, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಇಟಾಲಿಯನ್ನು, ನೀವು ಯಾವುದೇ ಐಟಮ್ಸ್ಗಳು ಹೇಳಿ ಸೂಪರಾಗಿ ಮಾಡಿಕೊಡ್ತಾರೆ. ನಿಮ್ಗೇನೋ ಬೇಕಾ ಅವ್ರ ನಂಬರ್ ಹಾಕಿರ್ತೀನಿ ನಾನಿಲ್ಲಿ. ಸೊ ನೀವು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಂಡ್ರೆ, ನೀವು ಇಷ್ಟಿಷ್ಟು ಈ ಥರ ಹಿಂಗೆ ಬೇಕು ಅಂದರೆ ಅವ್ರು ಮಾಡಿಕೊಡ್ತಾರೆ. ನನ್ನ ಹೆಸರು ಹೇಳಿ ಬೇಕಾನೆ, ಸಾಮ್ರಾಟ್ ಶೆಟ್ಟಿ ಅಂತ, ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ಸಖತ್ತಾಗಿ ಮಾಡಿಕೊಡ್ತಾರೆ. ಊಟ ಆಗ್ತಾಯಿದೆ ಬೇಬಿ. ಮದುವೆ ವಾರ್ಷಿಕೋತ್ಸವ ದಿನ ಆದರೂ ಕೆಲಸ ಮಾಡು ಆಯಿತಾ? ಕೆಲಸ ಮಾಡ್ತಾಳೆ. ಇದೆಲ್ಲ ಹೆಂಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗೈತಾ? ಅಮ್ಮ ಎಲ್ಲೋಗಿದ್ದೆ? ಪಾಪು ಜೊತೆ ಇದ್ದ? ಅಯ್ಯೋ, ಆ್ಯಕ್ಚುಲಿ ನಮ್ಮದು ಊಟ ನೀವು ಮುಗಿಸ್ಕೊಳ್ರಪ್ಪ, ನಾನು ಪಾಪು ಜೊತೆ ಇರ್ತೀನಿ, ಆಮೇಲೆ ಊಟ ಮಾಡ್ತೀನಿ ಅಂತ ಇಲ್ಲ. ನಾನು ಫಸ್ಟ್ ಅಮ್ಮನ ಕಳ್ಸೋಕ್ಕೆ ರೆಡಿ ಇದೆ. ಇಲ್ಲಿ ನೀವು ತಿಂತಾ ಇದ್ದೀರಲ್ಲ, ತಿನ್ಬಿಡಿ ಬೇಗ ಮುಗಿಸಿ ಆಯಿತಾ? ಬೇಗ ಚೆನ್ನಾಗಿ ಊಟ ಮಾಡಮ್ಮ, ನೀನು ಚೆನ್ನಾಗಿರ್ಬೇಕಮ್ಮ. ಓಕೆ, ಇವಾಗ ಮನೆಗೆ ಹೋಯ್ತಾ ಇದ್ದೀವಿ. ಹಿಂಗೆ ಇವ್ರ ಮನೇಲಿ ಪಿಕ್ಚರ್ ಏನೋ ನೋಡೋಣ ಅಂತ ಪೆಂಡ್ರೈವ್ಗೆ ಪಿಕ್ಚರ್ಗಳು ಹಾಕ ಬಂದಿದ್ದೆ. ನಾನು ನಿದ್ದೆ ಮಾಡ್ತಾ ಇದ್ದೆ. ಹೌದು, ಪಿಕ್ಚರ್ ಹಾಕ್ತೀನಿ ಅಂದ್ಬಿಟ್ಟು ವರ್ಕೆ ಹೊಡ್ತಾ ಕೂತ್ಕೊಂಡೆ ಅವನು. ಕ್ಯೂಟಿನ ತೋರಿಸು. ಕ್ಯೂಟಿ ನೋಡಿ, ರ್ಯಾಬಿಟ್ ಆಗಿದ್ದಾಳೆ ಅವಳು. ಸೊ ಈಗ ಮನೆಗೆ ಹೋಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಇದೇನು ಮುಗೀತು ವ್ಲಾಗ್ ಇವತ್ತು. ಓಕೆ, ಸೊ ಇವಾಗ ಮನೆಗೆ ಒಂಥರ ಹೆಂಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಕಮೆಂಟ್ ಮಾಡಿ, ಓಕೆನಾ? ಹೊರಡು ಮಳೆ ಬರ್ತಿದೆ. ಕ್ಯೂಟಿ ಇದೆ ಮನೆಗೆ ಬಂದ್ವಿ ಜಸ್ಟ್. ಕಾಳು. ಥ್ಯಾಂಕ್ ಯು ಸರ್, ಬರೋಣ, ಬಾಯ್. ಕ್ಯೂಟಿ, ಶಿವಿ, ನಿಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ ಆ್ಯನಿವರ್ಸರಿನೂ ಮುಗೀತು ಕಣೆ. ಬರ್ತ್ಡೇ ಮುಗೀತು ನಿಮ್ಮದು, ಈಗ ನಿಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ ಆ್ಯನಿವರ್ಸರಿನೂ ಮುಗೀತು.
ಅದ್ಯಾಕೆ ಅಯ್ಯ ನಾನೇ ಎತ್ಕೊ ಬರ್ತಿದ್ನಲ್ಲ. ತಳ್ಳು ಬಾಗ್ಲು ಬಾಗ್ಲು ಹಾಕೊಂಡವ್ರೆ, ಮಲ್ಕೊಂಡವ್ರೆ ಅನ್ಸುತ್ತೆ. ಇಲ್ಲ ತೆಗೆದು ಇದ್ದಾರೆ. ಇದೇನೇ ಇದು? ಓ ಆ್ಯಕ್ಚುಲಿ ನಾನು ವಿಡಿಯೋ ಆನ್ ಮಾಡಿದ್ದು ಒಳ್ಳೇದಾಯ್ತು. ಇವಳು ಮುಕ್ಕುರಿತಾವಳೆ ಅವಳು. ಓ ಹ್ಯಾಪಿ ಆ್ಯನಿವರ್ಸರಿ. ಓ ಸೂಪರ್ ಕೀಜಿ ನೋಡ ಇಲ್ಲಿ. ಅದಕ್ಕೆ ಚಿನ್ನಿ ಅಲ್ಲಿ ಉಳ್ಕೊಂಡಿಲ್ಲ. ದೊಡ್ಡ ಸುಬ್ಬಿ ತಂದು ಇಲ್ಲಿ ಕೇಕ್. ಓ ಇದು ಐಸ್ ಕ್ರೀಮ್ ಕೇಕು. ಅಪ್ಪ ದೊಡ್ಡಪ್ಪ ಏನು ತಲೆಯಲ್ಲಿರೋ ಒರ್ಸ್ಕೊಳ್ಳಿ. ಅವಳು ಮುಕ್ಕುರ್ದು ಚಿನ್ನಿ ಬಿಂಕಿದ್ದ ಚಿನ್ನಿ ಯಾಕೆ ಬಂತು. ಕೀಟಿ ಶುಬ್ಬಿ ಸೂಪರ್ ಚೆನ್ನಾಗಿ ಇಲ್ಲಿ ಇವಳು ಗಾಡಿ ಇಟ್ಟಿರೋದು ನೋಡಿ. ಇಲ್ಲಿ ಇದನ್ನು ಪಾಪ ಗೊಂಬೆನ ಅನಾಥವಾಗಿ ಕೂರ್ಸವ್ರೆ. ಲೈಟಲ್ಲ ಯಾಕೆ ಹಚ್ತೀನಿ. ಯಾಗಿದ್ ಪಪ್ಪನೇ ತರದ್ ಈ ತರ ಕೇಕ್. ಅಲ್ಲ ನಾ ಬರೋಗೆ ತಂದಿದ್ದೆ ಐಸ್ ಕ್ರೀಮ್ ಕೇಕ್. ಚಿನ್ನಿಗೆ ಚಿಂಕಿ ಮಾಡಿ ಚಿಂಕಿ. ನಾನು ಅವ್ನಿಗೆ ಹೇಳ್ತಿದ್ದೆ ಕರೆಕ್ಟ್ ಕೊಡಪ್ಪ, ವಾಡ್ಗಿಲ್ಲಾದ್ರೂ ನಿಮ್ಗೆ ಹೊಡಿಬೇಕಾಗಿತ್ತು ಮುಂದೆ. ಇಲ್ಲ ತಂದಿದ್ದೆಲ್ಲ ಅಮ್ಮ ಲೈಟ್ ಹಾಕ್ಬೋದಲ್ಲ, ಮಬ್ಬು ಕಾಣುತ್ತೆ. ಏನಿದೆ ಸುಬ್ಬಿ ಮಧ್ಯೆ ಲೈಟ್ ಹಾಕೋಣ ನನ್ನ ಪಟ್ಟಿ ಚೆನ್ನಿ. ನಾನೇ ಎತ್ಕೊಂತೀನಿ ಬಾ. ಒಂದು ನಿಮಿಷ ನಿಲ್ಸಿಲಿ. ಹುಷಾರ್, ಅಲ್ಲಿ ಇದ್ದಿದೆ ಜಂಕ್ಷನ್ ಬಾಕ್ಸ್. ಎರಡನೇದು ಅದೇ ಸಾಕಾ ಎಲ್ಲ ಹಾಕೋಣಲ್ವಾ? ಇಲ್ಲಿ ಒಂದು ಎಲ್ಲ ಹಾಕಿ ದೀಪ ಹಚ್ತೇನೆ ಇರು. ಯಾವ್ದಕ್ಕೂ ದೀಪ ಹಚ್ಚಲೇ ಇಲ್ಲ. ಅದ ಮೇಲಿದ್ದು ಹಾಕಿ, ಅದು ಹಾಕಿ ಎಲ್ಲ ಹಾಕಿ. ಆ ಸೈಡ್ ಲಾಸ್ಟ್. ನಾನು ಬ್ಲಾಗ್ ನ ಇವ್ರ ಮನೇಲೇನೆ ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೂ ಒಂದು ಡೌಟ್ ಅಲ್ಲಿ ಬ್ಲಾಗ್ ಆನ್ ಮಾಡ್ಕೊ ಬಂದೆ ನಾನು. ಅಲ್ಲ ಬ್ರಷ್ ಎಲ್ಲ ಹಾಕ್ಯಾ? ಚೆರಿ ಪುನರ್ವಿಗೆ ಗೊಂಬೆ. ಶಿವ್ವಿ ನೋಡಿ ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿ. ಅಲ್ಲೇ ಅದೊಂದು ಹಾಕ್ಬೇಕಿತ್ತು ಕಣೆ. ಅವ್ನು 4ನೇ ವರ್ಷದಿಂದ ಹಾಕ್ಬೇಕಿತ್ತು ಅಲ್ಲಿ. 5 ವರ್ಷದಿಂದ. ಓ ಜನವರಿಗೆ ಸೆಟ್ ಮಾಡಿಟ್ಟು ಇಲ್ಲಿ ಸೆಟ್ ಮಾಡಿಟ್ಟು ಎಲ್ಲ ಸೆಲ್ಫಿ ಸ್ಟಿಕ್ ಯಾರು ನೀನ್ ಇಟ್ಕೊಂಡಿದ್ದೆ ಚಿನ್ನಿ? ಅದಿಟ್ಟಿದ್ದೆ, ಆಮೇಲೆ ಸರಿ ಬಂದಿಲ್ಲ. ಚಿಕ್ಕದ ಇತ್ತಲ್ಲ ದೊಡ್ಡದು. ಅದ್ ನೋಡಿಲ್ಲ ನಾನು. ಸಿಕ್ಕಲ್ಲಿ ಏನು ತಂದ್ಯಾ? ಹಾಂ ಅದನ್ನ ಇಡು ಇಲ್ಲ. ಬೇಡ ಬೇಡ ಬರ್ಲಿ. ಅಲ್ಲ ಅಲ್ಲ ದೀಪ ಅದು ಕಡಿ ಕಟ್ಟೆ ನಾನು ಕೈ ಕಂತ ದೀಪ ಹಚ್ಚು ಬೇಬಿ. ಇಲ್ಲಿ ದೀಪ ಹಚ್ಚು. ಬಾ ಇಲ್ಲಿ ಬಾ ಬಾ. ಬನ್ನಿ ಬಾವ ಬನ್ನಿ ಆಡಕ್ ಬಿಡಿ. ಅಲ್ಲಿ ಇಡಿ. ಬಿಡು, ಇಟ್ಕತ್ತೀನಿ. ಹೌದಾ? ಅದು ಇದು ಇಟ್ಕೊಂಬರೋದು ಬಿಡಿ, ಏನಾಗಲ್ಲ. ಹಾಂ ಈಜಿ ಇಬ್ಬರು ಸೇರಿ ಹಚ್ಕೊಳ್ಳಿ. ಹಾಂ ಹಾಂ ಇದು ಟಚ್ ಮಾಡಿ. ಆ ಕಡೆ ಕಿಟಿ ಈಗ ಇಲ್ಲಿ ಅದನ್ನ ಹಾಕಿ. ಆಯ್ತು ಇವಳು ಈ ಥರ ಎಲ್ಲ ಹಚ್ಚದಂತೆ ಖುಷಿ ನೋಡಿ. ಹೌದಾ? ಹಾಂ ಇದು ಮಾಡ್ಕೊ ಫಸ್ಟ್. ಅದೇ ಅದಿಲ್ಲ ಖುಷಿ ಜಾಸ್ತಿ ಆಯ್ತು ಅವ್ಳು. ಅಲ್ಲಿ ಬೆಂಕಿ ಪಟ್ಟಣನೇ ಹಂಗೆ. ಈಗ ರೆಡಿ ಇಲ್ಲಿ 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 ಅದೇ ಅದೇ ಅದೇ
ಏಟೆ? ಹ್ಯಾಪಿ ಆನಿವರ್ಸರಿ. ಮಂಡಿ ನೋತೈತೆ. ತೆಗೀರಿ. ರೆಡಿ? ಸಾಕು ಸಾಕು. ರೆಡಿ? ಚಪ್ಪಾಳೆ. ತರಕ ಅವ್ರು ಕೊಡೋದ ಇವ್ರು ಕೊಡೋದ? ಅವಳು ಒಂದು ಪಪ್ಪಿ ಕೊಡೋದಲ್ಲ? ಪಪ್ಪಿ ಕೊಡೋದು ಬಾಲಕಿದ್ದೀನಿ. ಗಿಫ್ಟ್ ಬಂತ. ಎಸ್ ಇವಳು ನೋಡೋದು ನೋಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಅದೇ ಯಾವ್ದು ದಿಬ್ಬರು ಇದೆಯಲ್ಲ, ಏನದ ಬ್ಲ್ಯಾಕ್ ಮಂಡಿ ಬರೋದು ಯಾರು? ಮಂಡಿ ಬರೋದು ಅವನಲ್ವಾ? ಇದು ಕೊಡ ಮಗು. ಇರ್ಲಿ ಪಾಪನು ಇರ್ಲಿ ಬಿಡಿ. ಅದಿದ್ದೆ ಅಲ್ಲ ಅವ್ನು ಹೇಳ್ತಾನಲ್ಲ. ಓಕೆ ಹಾಡಲ್ಲ. ಹಿಂದೆ ಪಮ್ಮ. ಜೀವ ಹೂವಾಗಿದೆ ನೋಡಕ್ಕಾಗಿಲ್ಲ ಸಾಕಂತ. ಓಕೆ ವ್ಲಾಗ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಇವತ್ತು ಕಂಪ್ಲೀಟ್ ನಮ್ಮ ಮ್ಯಾರೇಜ್ ಆನಿವರ್ಸರಿ ವ್ಲಾಗ್ ಹೇಗಿತ್ತು. ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಆಯ್ತು, ಅದಾದ್ಮೇಲೆ ಊಟದ ವ್ಯವಸ್ಥೆ ಆಯ್ತು, ಇವಾಗ ಸರ್ಪ್ರೈಸ್ ಸರ್ಪ್ರೈಸ್ ಆಯ್ತು. ಸೊ ಇದೇ ತರ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಓಕೆನಾ? ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ ಬಾಯ್, ಟಾಟಾ, ಬಾಯ್ ಬಾಯ್, ಬಾಯ್ ಹೀರೋಸ್, ಬಾಯ್ ಹೀರೋಸ್, ಬಾಯ್.